ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಜುಲೈ 29 ಒಂದು ದಿನ ಮಾತ್ರ. ಉತ್ತರ ಪ್ರದೇಶ ಮತ್ತೆ ಪ್ರಚಂಡ ರಾಜಕೀಯ ಬಿರುಗಾಳಿಗೆ ಸಜ್ಜಾಗ್ತಾ ಇದೆ. ದಶಕದಿಂದ ಮೆರಿತಾ ಇದ್ದ ಬಿಜೆಪಿಯ ಅಶ್ವಮೇಧ ಕುದುರೆಯನ್ನ ಯುಪಿಯಲ್ಲೇ ಕಟ್ಟಹಾಕಿ 80 ಸ್ಥಾನಗಳಲ್ಲಿ 43 ಸ್ಥಾನಗಳನ್ನ ಇಂಡಿಯಾ ಮೈತ್ರಿಕೂಟ ತನ್ನದಾಗಿಸಿಕೊಂಡಿತ್ತು. ಈ ಸಲ ಯೋಗಿ ಸರ್ಕಾರದ ಕೈಯಿಂದ ಉತ್ತರ ಪ್ರದೇಶವನ್ನ ಕಿತ್ತುಕೊಳ್ಳೋದಕ್ಕೆ ರಾಹುಲ್ ಅಖಿಲೇಶ್ ಅನ್ನೋ ಜೋಡೆತ್ತುಗಳು ರೂಪಿಸ್ತಾ ಇರೋ ರಣತಂತ್ರ ಏನು? ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಯೋಗಿ ಕೋಟೆ ಈ ಸಲ ನಿಜಕ್ಕೂ ತೂಗುಯಾಲೆಯಾಗುತ್ತ ಅಥವಾ ಸೀಟು ಹಂಚಿಕೆಯ ಜಗಳದಲ್ಲೇ ವಿಪಕ್ಷಗಳ ಮೈತ್ರಿಕೂಟ ಧೂಳಿಪಟವಾಗುತ್ತಾ? ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ದೇಶದ ರಾಜಕೀಯದ ಭವಿಷ್ಯವನ್ನ ನಿರ್ಧರಿಸೋ ಅತಿ ದೊಡ್ಡ ಕಣಜ, ಬರೋಬ್ಬರಿ 80 ಲೋಕಸಭಾ ಮತ್ತು 403 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರೋ ಉತ್ತರ ಪ್ರದೇಶ ಮತ್ತೆ ಪ್ರಚಂಡ ರಾಜಕೀಯ ಬಿರುಗಾಳಿಗೆ ಸಜ್ಜಾಗ್ತಾ ಇದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಯುಪಿ ಕೆ ಲಡ್ಕೆ ಅಂತ ಕರೆಸಿಕೊಳ್ಳೋ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಜೋಡಿ ಆಡಳಿತಾರೂಢ ಬಿಜೆಪಿಗೆ ಮತ್ತು ಸ್ವತಃ ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಕೊಟ್ಟಿದ್ದ ಆಘಾತವನ್ನ ಇಡೀ ದೇಶವೇ ಬೆರಗಾಗಿ ನೋಡಿತ್ತು. ದಶಕದಿಂದ ಮೆರಿತಾ ಇದ್ದ ಬಿಜೆಪಿಯ ಅಶ್ವಮೇಧ ಕುದುರೆಯನ್ನ ಯುಪಿಯಲ್ಲೇ ಕಟ್ಟಹಾಕಿ 80 ಸ್ಥಾನಗಳಲ್ಲಿ 43 ಸ್ಥಾನಗಳನ್ನ ಇಂಡಿಯಾ ಮೈತ್ರಿಕೂಟ ತನ್ನದಾಗಿಸಿಕೊಂಡಿತ್ತು. ಆದ್ರೆ ಕಥೆ ಈಗ ಬರೀ ಲೋಕಸಭೆಗೆ ಮುಗಿದಿಲ್ಲ. 2027ರ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಾ ಇದೆ. ಈ ಸಲ ಯೋಗಿ ಸರ್ಕಾರದ ಕೈಯಿಂದ ಉತ್ತರ ಪ್ರದೇಶವನ್ನ ಕಿತ್ತುಕೊಳ್ಳೋದಕ್ಕೆ ರಾಹುಲ್ ಅಖಿಲೇಶ್ ಅನ್ನೋ ಜೋಡೆತ್ತುಗಳು ರೂಪಿಸ್ತಾ ಇರೋ ರಣತಂತ್ರ ಏನು? ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಯೋಗಿ ಕೋಟೆ ಈ ಸಲ ನಿಜಕ್ಕೂ ತೂಗುಯಾಲೆಯಾಗುತ್ತಾ ಅಥವಾ ಸೀಟು ಹಂಚಿಕೆಯ ಜಗಳದಲ್ಲೇ ವಿಪಕ್ಷಗಳ ಮೈತ್ರಿಕೂಟ ಧೂಳಿಪಟವಾಗುತ್ತಾ? ತ್ಯಾಗಕ್ಕೂ ಸಿದ್ಧ ಅಂತ ಹೇಳಿದ್ದ ರಾಹುಲ್ ಗಾಂಧಿ ಮತ್ತು ದೊಡ್ಡ ಮನಸ್ಸು ಮಾಡಿ ಅಂತ ಹೇಳಿದ್ದ ಅಖಿಲೇಶ್ ಯಾದವ್ ನಡುವೆ ಈಗ ಸೀಟುಗಳ ಕಿತ್ತಾಟ ಏನಾದರೂ ಶುರುವಾಗಿದೆಯಾ? ಈ ಎಲ್ಲ ಸವಾಲುಗಳು, ವಿಪಕ್ಷಗಳ ಅಸ್ತ್ರಗಳು ಮತ್ತು ರಾಜಕೀಯ ತಂತ್ರಗಾರಿಕೆಯ ಸಂಪೂರ್ಣ ಆಳವಾದ ವಿಶ್ಲೇಷಣೆ ಈ ವಿಡಿಯೋದಲ್ಲಿದೆ. ಕೊನೆ ತನಕ ವಿಡಿಯೋ ನೋಡಿ. ವಿಷಯದ ಮೂಲಕ್ಕೆ ಹೋಗೋದಾದ್ರೆ 2024ರ ಲೋಕಸಭಾ ಚುನಾವಣೆ ಉತ್ತರ ಪ್ರದೇಶದಲ್ಲಿ ಒಂದು ಹೊಸ ಅಧ್ಯಾಯವನ್ನೇ ಬರೀತು. ಸಮಾಜವಾದಿ ಪಕ್ಷ 37 ಸ್ಥಾನ ಗೆದ್ಕೊಂಡ್ರೆ ಕಾಂಗ್ರೆಸ್ 6 ಸ್ಥಾನಗಳಲ್ಲಿ ಜಯಭೇರಿ ಬಾರಿಸಿತು. ಅಂದ್ರೆ ಒಟ್ಟು 43 ಸ್ಥಾನಗಳು ವಿಪಕ್ಷಗಳ ಪಾಲಾಗ್ಬಿಟ್ವು. ಈ ಫಲಿತಾಂಶ ಸಾಬೀತು ಮಾಡಿದ್ದು ಒಂದೇ ವಿಷಯ: ಎಸ್ಪಿ ಮತ್ತು ಕಾಂಗ್ರೆಸ್ ಒಂದಾದ್ರೆ ಬಿಜೆಪಿಯನ್ನ ಸೋಲಿಸೋದು ಅಸಾಧ್ಯ ಏನಲ್ಲ ಅಂತ. ಇಂಡಿಯಾ ಮೈತ್ರಿಕೂಟದ ಸಭೆಯಲ್ಲಿ ಅಖಿಲೇಶ್ ಯಾದವ್ ಅವರು ಕಾಂಗ್ರೆಸ್ಗೆ ಒಂದು ಪ್ರಮುಖ ಸಲಹೆ ಕೊಟ್ಟಿದ್ರು. ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ ಪ್ರಾದೇಶಿಕ ನಾಯಕರ ಶಕ್ತಿಯನ್ನ ಗುರುತಿಸಿ ಸೀಟು ಹಂಚಿಕೆಯಲ್ಲಿ ದೊಡ್ಡ ಮನಸ್ಸು ಮಾಡಬೇಕು ಅಂತ. ಇದಕ್ಕೆ ತಕ್ಷಣ ಸ್ಪಂದಿಸಿದ್ದ ರಾಹುಲ್ ಗಾಂಧಿ ವಿಪಕ್ಷಗಳ ಮೈತ್ರಿಕೂಟವನ್ನ ಬಲಗೊಳಿಸೋದಕ್ಕೆ ಹಾಗೆ ಬಿಜೆಪಿಯನ್ನ ಸೋಲಿಸೋದಕ್ಕೆ ನಾನು ಯಾವುದೇ ರೀತಿಯ ತ್ಯಾಗಕ್ಕೂ ಸಿದ್ಧ ಅನ್ನೋ ಭರವಸೆ ಕೊಟ್ಟಿದ್ರು. ಆದರೆ ಮಾತುಗಳಲ್ಲಿ ತ್ಯಾಗ ಮತ್ತು ದೊಡ್ಡ ಮನಸ್ಸು ಅಂತ ಹೇಳೋದು ಸುಲಭ. ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದ ಹಾಗೆ ಗ್ರೌಂಡ್ ರಿಯಾಲಿಟಿಯಲ್ಲಿ ಯಾರು ನಿಜವಾಗಿ ದೊಡ್ಡ ಮನಸ್ಸು ಮಾಡ್ತಾರೆ ಅನ್ನೋ ಪ್ರಶ್ನೆ ಈಗ ದೊಡ್ಡದಾಗಿ ಕಾಣಿಸುತ್ತೆ. ಇನ್ನು ಹೈಕಮಾಂಡ್ ಮಟ್ಟದಲ್ಲಿ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಮಧ್ಯೆ ಎಷ್ಟೇ ಸೌಹಾರ್ದತೆ ಇದ್ರೂ ರಾಜ್ಯ ಮಟ್ಟದ ಸ್ಥಳೀಯ ನಾಯಕರ ಮಧ್ಯೆ ಈಗ ಬೆಂಕಿ ಹೊತ್ಕೊಂಡಿದೆ. ಕಾಂಗ್ರೆಸ್ ನಾಯಕರ ಅಪಸ್ವರ ಅಂತೂ ಇಲ್ಲಿ ಶುರುವಾಗಿರೋದು ಕಾಣಿಸುತ್ತೆ. ಯಾಕಂದ್ರೆ ಯುಪಿ ಕಾಂಗ್ರೆಸ್ ನಾಯಕರಾದ ರಾಜೇಶ್ ತಿವಾರಿ ಹಾಗೆ ರಾಜೇಂದ್ರ ಪಾಲ್ ಗೌತಮ್ ಬಹಿರಂಗವಾಗಿ ಧ್ವನಿ ಎತ್ತಿದ್ದಾರೆ. 2027ರಲ್ಲಿ ಎಸ್ಪಿ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಎಸ್ಪಿಯೇ ದೊಡ್ಡ ಮನಸ್ಸು ಮಾಡಬೇಕು. 2014 ಮತ್ತು 2019ರ ಲೋಕಸಭೆಯಲ್ಲಿ ಎಸ್ಪಿ ಗೆದ್ದಿದ್ದು ಕೇವಲ 5 ಸೀಟ್ಗಳನ್ನ ಮಾತ್ರ. ಆದರೆ 2024ರಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ದಕ್ಕೇನೆ ಎಸ್ಪಿ 37 ಸೀಟ್ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಕಾಂಗ್ರೆಸ್ಗೆ ಕನಿಷ್ಠ 50:50 ಅನುಪಾತ ಅಥವಾ ಗೌರವಾನ್ವಿತ ಸ್ಥಾನಗಳನ್ನ ಬಿಟ್ಕೊಡಬೇಕು ಅನ್ನೋದು ಕಾಂಗ್ರೆಸ್ ನಾಯಕರ ಹಠ. ಇದಕ್ಕೆ ಸಮಾಜವಾದಿ ಪಕ್ಷದ ಕೌಂಟರ್ ಅಟ್ಯಾಕ್ ಯಾವ ರೀತಿಯಾಗಿತ್ತು ಗೊತ್ತಾ? 2022ರ ಯುಪಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗಳಿಸಿದ್ದು ಬರೀ 2.33% ಮತ, ಹಾಗೆ ಕೇವಲ 2 ಸೀಟ್ಗಳನ್ನ ಮಾತ್ರ. ಉತ್ತರ ಪ್ರದೇಶದಲ್ಲಿ ಎಸ್ಪಿಯೇ ಪ್ರಮುಖ ಪ್ರಾದೇಶಿಕ ಶಕ್ತಿ. ಮುಖ್ಯಮಂತ್ರಿ ಆಕಾಂಕ್ಷಿ ಅಖಿಲೇಶ್ ಯಾದವ್ ಅವರಾಗಿರೋದ್ರಿಂದ ಎಸ್ಪಿಯೇ ಸಿಂಹಪಾಲು ಪಡೆಯೋದು ನ್ಯಾಯಸಮ್ಮತ ಅನ್ನೋದು ಎಸ್ಪಿಯ ವಾದ. ಇಲ್ಲೇ ಮೈತ್ರಿಕೂಟಕ್ಕೆ ಹಳೆಯ ಕಹಿ ನೆನಪುಗಳು ಕಾಡ್ತಾ ಇವೆ. ಏನಂದ್ರೆ ಹರಿಯಾಣ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಹಾಗೆ ಆಮ್ ಆದ್ಮಿ ಪಾರ್ಟಿ ನಡುವೆ ಸೀಟು ಹಂಚಿಕೆಯಾಗದೆ ಬೇರೆ ಬೇರೆಯಾಗಿ ಸ್ಪರ್ಧೆಗಿಳಿದಿದ್ವು. ವಿಪಕ್ಷಗಳ ಮತ ವಿಭಜನೆಯಾಗಿ ಬಿಜೆಪಿ ಈಸಿಯಾಗಿ ಅಧಿಕಾರ ಹಿಡಿಯೋ ಹಾಗಾಯಿತು. ಇನ್ನು ಬಿಹಾರದಲ್ಲೂ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು. ಬಿಹಾರದಲ್ಲಿ ನಾಮಪತ್ರ ಸಲ್ಲಿಕೆ ಶುರುವಾದಾಗ್ಲೂ ಮಹಾಗಠಬಂಧನ್ನಲ್ಲಿ ಸೀಟುಗಳ ನಿರ್ಧಾರವಾಗಿರಲಿಲ್ಲ. ಈ ಗೊಂದಲವೇ ಮೈತ್ರಿಕೂಟದ ಸೋಲಿಗೆ ದಾರಿ ಮಾಡಿಕೊಟ್ಬಿಡ್ತು. ಈಗ ಅದೇ ಸೀಟು ಹಂಚಿಕೆಯ ಗೊಂದಲ ಉತ್ತರ ಪ್ರದೇಶದಲ್ಲೂ ಮುಂದುವರೆದು ಬಿಟ್ರೆ ಅದು ನೇರವಾಗಿ ಯೋಗಿ ಆದಿತ್ಯನಾಥ್ ಅವರಿಗೆ ರೆಡ್ ಕಾರ್ಪೆಟ್ ಹಾಸಿಕೊಟ್ಟ ಹಾಗೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ.
ಇನ್ ಕೇಸ್ ರಾಹುಲ್ ಹಾಗೆ ಅಖಿಲೇಶ್ ಈ ಸೀಟು ಹಂಚಿಕೆಯ ಗೊಂದಲವನ್ನ ಬಗೆಹರಿಸಿಕೊಂಡ್ರೆ ಯೋಗಿ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಅವರ ಬಳಿ ಇರೋ ಪ್ರಮುಖ ಅಸ್ತ್ರಗಳೇನೇನು ಗೊತ್ತಾ? ಒಂದು PDA ಸೂತ್ರ, ಅಂದ್ರೆ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಸಮೀಕರಣ. ಇಲ್ಲಿ ಅಖಿಲೇಶ್ ಯಾದವ್ ರೂಪಿಸಿರೋ PDA ಅಂದ್ರೆ ಪಿಚಡೆ ದಲಿತ್ ಅಲ್ಪಸಂಖ್ಯಾತ್ ತಂತ್ರ 2024ರಲ್ಲಿ ಭಾರಿ ಯಶಸ್ಸನ್ನ ತಂದುಕೊಟ್ಟಿತ್ತು. OBC ಮತ್ತು ದಲಿತ ಮತಗಳು ಬಿಜೆಪಿಯ ಸಾಂಪ್ರದಾಯಿಕ ಮತ ಬ್ಯಾಂಕ್ನಿಂದ 10% ವಿಪಕ್ಷಗಳ ಕಡೆಗೇನೆ ವಾಲ್ಕೊಂಡಿದ್ವು. ಈ ಬಾರಿಯೂ ಇದೇ ಸಾಮಾಜಿಕ ನ್ಯಾಯದ ಕಾರ್ಡ್ ಪ್ಲೇ ಮಾಡೋದಕ್ಕೆ SP ಕಾಂಗ್ರೆಸ್ ರೆಡಿಯಾಗಿವೆ. ಇನ್ನು ಸಂವಿಧಾನ ರಕ್ಷಣೆ ಹಾಗೆ ದಲಿತರ ಆಕ್ರೋಶ ಒಂದು ಕಡೆ, ಬಹುವಿಕಲ ಉದ್ಯೋಗಿಗಳು ಹಾಗೆ ಮೀಸಲಾತಿಯನ್ನ ಬಿಜೆಪಿ ನಾಶಪಡಿಸ್ತಾ ಇದೆ, ಸಂವಿಧಾನ ಅಪಾಯದಲ್ಲಿದೆ ಅನ್ನೋ ರಾಹುಲ್ ಗಾಂಧಿ ಅವರ ನಿರೂಪಣೆ ದಲಿತ ವರ್ಗಗಳಲ್ಲಿ ತೀವ್ರವಾಗಿ ಕೆಲಸ ಮಾಡ್ತಾ ಇದೆ. ಮಾಯಾವತಿಯವರ BSP ದರ್ಬಾರ್ ಸಡಿಲವಾಗಿರೋದ್ರಿಂದ ಆ ದಲಿತ ವೋಟ್ ಬ್ಯಾಂಕ್ ಕಂಪ್ಲೀಟ್ ಆಗಿ ಇಂಡಿಯಾ ಮೈತ್ರಿಕೂಟಕ್ಕೆ ಸಿಗೋ ಸಾಧ್ಯತೆ ಇದೆ. ಇನ್ನು ಪರೀಕ್ಷಾ ಅಕ್ರಮ ಮತ್ತು ಯುವಕರ ಆಕ್ರೋಶ ಈಗ ತಾಜಾ ಸುದ್ದಿ. ಉತ್ತರ ಪ್ರದೇಶದಲ್ಲಿ ಇತ್ತೀಚೆಗೆ ನಡೆದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಸೇರಿದ ಹಾಗೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪೇಪರ್ ಲೀಕ್ ಪ್ರಕರಣ ಹಾಗೆ ಯುವಜನರ ನಿರುದ್ಯೋಗ ಬಿಕ್ಕಟ್ಟು ಯೋಗಿ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗ್ಬಿಟ್ಟಿದೆ. ಯುವ ಸಮುದಾಯ ಸರ್ಕಾರದ ವಿರುದ್ಧ ಆಕ್ರೋಶಗೊಂಡಿರೋದು ವಿಪಕ್ಷಗಳಿಗೆ ದೊಡ್ಡ ಅಸ್ತ್ರವಾಗ್ಬಿಟ್ಟಿದೆ. ಆಡಳಿತ ವಿರೋಧಿ ಅಲೆ ಹಾಗೇನೆ ಆಂತರಿಕ ಶೀತಲ ಸಮರ ಅಂತೂ ಬಿಜೆಪಿಯಲ್ಲಿ ಇದ್ದೇ ಇದೆ. ಯೋಗಿ ಆದಿತ್ಯನಾಥ್ ಸರ್ಕಾರ ಸತತ 10 ವರ್ಷಗಳ ಕಾಲ ಆಡಳಿತ ಪೂರ್ಣಗೊಳಿಸ್ತಾ ಇರೋದ್ರಿಂದ ಸಹಜವಾಗಿಯೇ ಆಡಳಿತ ವಿರೋಧಿ ಅಲೆ ಇದ್ದೇ ಇರುತ್ತೆ. ಜೊತೆಗೆ ಬಿಜೆಪಿ ಉನ್ನತ ನಾಯಕತ್ವ ಹಾಗೆ ಯೋಗಿ ಆದಿತ್ಯನಾಥ್ ನಡುವೆ ಆಂತರಿಕ ಶೀತಲ ಸಮರ ನಡೀತಾ ಇದೆ ಅನ್ನೋ ವರದಿಗಳಾಗ್ತಾ ಇವೆ. ಇದು ವಿಪಕ್ಷಗಳಿಗೆ ಲಾಭ ತಂದುಕೊಡೋ ಸಾಧ್ಯತೆಯಂತೂ ಇದೆ. ಜೊತೆಗೆ ಈಗ ರೀಸೆಂಟ್ ಆದಂತಹ ರಾಮ ಮಂದಿರ ದೇಣಿಗೆ ಕಳವು ಪ್ರಕರಣ ಕೂಡ ದೊಡ್ಡ ಮಟ್ಟದಲ್ಲಿ ಯೋಗಿ ಸರ್ಕಾರಕ್ಕೆ ಕಪ್ಪು ಚುಕ್ಕೆಯಾಗಿದೆ. ಇದೆಲ್ಲವನ್ನ SP ಹಾಗೆಯೇ ಕಾಂಗ್ರೆಸ್ ಅಸ್ತ್ರವನ್ನಾಗಿ ಬಳಸಿಕೊಂಡು ಯೋಗಿ ಸರ್ಕಾರದ ಮೇಲೆ ಮುಗಿಬೀಳ್ತಾ ಇವೆ. ಆದರೆ ಯೋಗಿ ಆದಿತ್ಯನಾಥ್ ಅವರನ್ನ ಹಗುರವಾಗಿ ಪರಿಗಣಿಸೋದಂತೂ ಅತ್ಯಂತ ದೊಡ್ಡ ಪ್ರಮಾದ ಅಂತಾನೆ ಹೇಳಬಹುದು. ಇಲ್ಲಿ ವಿಪಕ್ಷಗಳು ಸೀಟು ಹಂಚಿಕೆಗಾಗಿ ಕಿತ್ತಾಟ ಮಾಡ್ತಾ ಇದ್ರೆ ಯೋಗಿ ಆದಿತ್ಯನಾಥ್ ನೇತೃತ್ವದ ಬಿಜೆಪಿ ಈ ಗೊಂದಲವನ್ನೇ ಅಸ್ತ್ರ ಮಾಡಿಕೊಂಡು ದಾಳಿ ಮಾಡೋದಕ್ಕೆ ಶುರು ಮಾಡ್ಕೊಂಡಿದೆ. ಚುನಾವಣೆಗೂ ಮುನ್ನವೇ ಸೀಟಿಗಾಗಿ ಜಗಳ ಆಡ್ತಾ ಇರೋ ಈ ನಾಯಕರು ನಿಮಗೆ ಸ್ಥಿರ ಸರ್ಕಾರ ಕೊಡೋದಕ್ಕೆ ಸಾಧ್ಯನಾ ಅಂತ ಬಿಜೆಪಿ ಮತದಾರರನ್ನ ಪ್ರಶ್ನೆ ಮಾಡ್ತಾ ಇದೆ. ಯೋಗಿ ಅವರ ಬಳಿ ಇರುವ ಪ್ರಮುಖ ಪ್ಲಸ್ ಪಾಯಿಂಟ್ಗಳು ಏನೇನು ಅನ್ನೋದನ್ನು ಕೂಡ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು. ಹಿಂದುತ್ವ ಹಾಗೆ ಕ್ರೈಮ್ ಕಂಟ್ರೋಲ್ ಅನ್ನೋದು, UPಯಲ್ಲಿ ಕಾನೂನು ಸುವ್ಯವಸ್ಥೆ ಸರಿಪಡಿಸಿರೋದು ಹಾಗೆ ಬುಲ್ಡೋಸರ್ ಕಾರ್ಯಾಚರಣೆಗಳ ಮೂಲಕ ಸೃಷ್ಟಿ ಮಾಡಿರೋ ಕಠಿಣ ಆಡಳಿತಗಾರ ಅನ್ನೋ ಇಮೇಜ್ ಯೋಗಿ ಅವರಿಗೆ ದೊಡ್ಡ ಮಟ್ಟದ ಬೆಂಬಲವನ್ನು ಕೊಡುತ್ತೆ. ಹಿಂದೂ ಮತಗಳ ಧ್ರುವೀಕರಣ ಹಾಗೆ ಮೈತ್ರಿಕೂಟದ PDA ಸೂತ್ರವನ್ನ ಒಡೆಯೋದಕ್ಕೆ ಬಾಟೆಂಗೆ ತೋ ಕಟೆಂಗೆ ಅಂದ್ರೆ ಸಂಘಟಿತರಾಗದೇ ಇದ್ರೆ ಸರ್ವನಾಶ ಅನ್ನುವಂಥ ಕರೆಯನ್ನ ಕೊಟ್ಟು ಹಿಂದೂ ಮತಗಳು ವಿಭಜನೆಯಾಗದ ರೀತಿಯಲ್ಲಿ ಬಿಜೆಪಿ ತೀವ್ರ ಪ್ರಯತ್ನವನ್ನಂತೂ ಮಾಡ್ತಾ ಇದೆ. ಇದರ ಜೊತೆಗೆ ಬದಲಾದ ಒಂದಷ್ಟು ರಾಜಕೀಯ ಸನ್ನಿವೇಶಗಳು ಈ ಸಲ ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಅವರ ಕೈ ತಪ್ಪುತ್ತಾ ಅನ್ನೋ ಪ್ರಶ್ನೆ ಮಾಡೋ ಹಾಗಿದೆ. ಇದಕ್ಕೆ ಉತ್ತರ ಕಂಪ್ಲೀಟ್ ಆಗಿ ರಾಹುಲ್ ಗಾಂಧಿ ಹಾಗೆ ಅಖಿಲೇಶ್ ಯಾದವ್ ತೆಗೆದುಕೊಳ್ಳೋ ನಿರ್ಧಾರಗಳ ಮೇಲೆ ನಿಂತಿರೋದಂತೂ ಸತ್ಯ. ಅಖಿಲೇಶ್ ಯಾದವ್ ಅವರ ಮುಖ್ಯ ಗುರಿ 2027ರಲ್ಲಿ ಮುಖ್ಯಮಂತ್ರಿ ಆಗೋದು. ಕಾಂಗ್ರೆಸ್ ತನ್ನ ಹಳೆಯ 2% ಮತ ಪ್ರಮಾಣವನ್ನು ಮರೆತು ಪ್ರಾಯೋಗಿಕವಾಗಿ ಯೋಚನೆ ಮಾಡಬೇಕಾಗಿರೋದು. ಇತ್ತ ಸಮಾಜವಾದಿ ಪಕ್ಷ ಕೂಡ ತನ್ನ ದೊಡ್ಡಣ್ಣನ ಧೋರಣೆಯನ್ನ ಬದಿಗಿಟ್ಟು ಕಾಂಗ್ರೆಸ್ಗೆ ಗೌರವಾನ್ವಿತ ಸ್ಥಾನಗಳನ್ನು ಕೊಟ್ಟು ಗೌರವಿಸಬೇಕಾಗಿದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಸಮಾಜವಾದಿ ಪಾರ್ಟಿ ಮತ್ತು ಕಾಂಗ್ರೆಸ್ ಮೈತ್ರಿ ಉತ್ತರ ಪ್ರದೇಶದಲ್ಲಿ ಅತ್ಯಂತ ಯಶಸ್ವಿ ಫಲಿತಾಂಶ ತಂದುಕೊಡ್ತು. ಈ ಒಗ್ಗಟ್ಟು ಹಾಗೆ ಮುಂದುವರೆದ್ರೆ ಯೋಗಿ ಸರ್ಕಾರಕ್ಕೆ ದೊಡ್ಡ ಸವಾಲಂತೂ ಎದುರಾಗೋದು ಗ್ಯಾರಂಟಿ. ಇನ್ನು ಸಾಮಾಜಿಕ ಸಮೀಕರಣ ಅಂತ ಬಂದಾಗ ಅಖಿಲೇಶ್ ಯಾದವ್ ಅವರ ಈ PDA ತಂತ್ರಗಾರಿಕೆ ಸೂತ್ರ ಏನಿದೆ ಇದು ಈಗಾಗಲೇ ಯಶಸ್ವಿಯಾಗಿರೋದ್ರಿಂದ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಿದಾಗ ದಲಿತ ಮತ್ತು ಅಲ್ಪಸಂಖ್ಯಾತ ಮತಗಳು ಚದುರಿ ಹೋಗದೆ ಒಂದೇ ಕಡೆ ಧ್ರುವೀಕರಣ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಹಾಗೆ ಈ ಇಬ್ಬರೂ ನಾಯಕರು ಜಂಟಿಯಾಗಿ ಯುವಕರ ಉದ್ಯೋಗ, ಪೇಪರ್ ಲೀಕ್ ವಿಚಾರ, ಬೆಲೆ ಏರಿಕೆಯಂತಹ ವಿಷಯಗಳ ವಿರುದ್ಧ ಹೋರಾಟ ಮಾಡ್ತಾ ಇರುವುದು ಯುವ ಜನತೆಯನ್ನ ಅಟ್ರಾಕ್ಟ್ ಮಾಡ್ತಾ ಇದೆ. ಹಾಗೆ ಒಂದು ಪ್ರಮುಖ ಸವಾಲಿದೆ. ಲೋಕಸಭಾ ಚುನಾವಣೆ ಮತ್ತು ರಾಜ್ಯದ ವಿಧಾನಸಭಾ ಚುನಾವಣೆಗಳ ಮತದಾನದ ಶೈಲಿ ಬೇರೆ ಬೇರೆಯಾಗಿರುತ್ತೆ. ಜೊತೆಗೆ ಸ್ಥಳೀಯ ನಾಯಕರ ನಡುವಿನ ಸೀಟು ಹಂಚಿಕೆ ಹಾಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ನಿವಾರಿಸಿಕೊಳ್ಳೋದು ಈ ಮೈತ್ರಿಗೆ ದೊಡ್ಡ ಪರೀಕ್ಷೆಯಾಗಿದೆ. ಸೊ ಕೇಂದ್ರ ಹಾಗೆ ರಾಜ್ಯ ಸರ್ಕಾರದ ಮೇಲಿನ ಅಸಮಾಧಾನದ ಪ್ರಭಾವ ಕೂಡ ಇಲ್ಲಿ ವರ್ಕೌಟ್ ಮಾಡಬಹುದು. ಇತ್ತೀಚಿನ ವಿದ್ಯಮಾನಗಳು ಕೇಂದ್ರ ರಾಜ್ಯ ಸರ್ಕಾರದ ಮೇಲಿನ ಅಸಮಾಧಾನ ಫಲಿತಾಂಶದ ಮೇಲೆ ಖಂಡಿತವಾಗ್ಲೂ ಪ್ರಭಾವ ಉಂಟು ಮಾಡುತ್ತೆ. ಗ್ರಾಮೀಣ ಭಾಗದಲ್ಲಿ ಹಣದುಬ್ಬರ, ಜಮೀನು, ಕೃಷಿ ಸಂಬಂಧಿತ ಸಮಸ್ಯೆಗಳು ಜನರ ಆದಾಯದ ಮೇಲೆ ಪರಿಣಾಮ ಉಂಟು ಮಾಡಿದ್ದು ಇದು ಚುನಾವಣೆಯಲ್ಲಿ ಪ್ರತಿಫಲಿಸೋ ಸಾಧ್ಯತೆಯಂತೂ ಇರುತ್ತೆ. ಹಾಗೆ ಮೊದಲೇ ಹೇಳಿದ ಹಾಗೆ ಆಡಳಿತ ವಿರೋಧಿ ಅಲೆಯಂತೂ ಸದ್ಯಕ್ಕೆ ಕಾಣಿಸ್ತಾ ಇರೋದ್ರಿಂದ ಇದು ಯೋಗಿ ಆದಿತ್ಯನಾಥ್ಗೆ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ.
ಹಾಗೆ ಬಿಜೆಪಿಯ ಬಲ ಹಾಗೆ ಎದುರು ತಂತ್ರಗಾರಿಕೆಯನ್ನ ಇಲ್ಲಿ ನಾವು ಅಲ್ಲಗಳೆಯೋ ಹಾಗಿಲ್ಲ. ಯೋಗಿ ಸರ್ಕಾರವನ್ನ ಅಧಿಕಾರದಿಂದ ಕೆಳಗಿಳಿಸೋದು ಏನಷ್ಟೊಂದು ಈಸಿ ಅಲ್ಲ. ಯಾಕಂದ್ರೆ ಮೈಕ್ರೋ ಬೂತ್ ಮ್ಯಾನೇಜ್ಮೆಂಟ್ ಅನ್ನೋ ವಿಚಾರದಲ್ಲಿ ಬಿಜೆಪಿ ಬೂತ್ ಗೆದ್ರೆ ಚುನಾವಣೆ ಗೆದ್ದ ಹಾಗೆ ಅನ್ನೋ ತಂತ್ರಗಾರಿಕೆಯನ್ನ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬೂತ್ ಮಟ್ಟದಲ್ಲಿ ಸಂಘಟನೆಯನ್ನ ಬಲಪಡಿಸ್ಕೊಂಡು ಬರ್ತಾ ಇರೋ ರೀತಿನೇ ಕಾರಣ ಆಗುತ್ತೆ. ಒಂದಷ್ಟು ಸವಾಲುಗಳು ಯೋಗಿ ಆದಿತ್ಯನಾಥ್ಗಿದ್ರೂ SP ಹಾಗೆ ಕಾಂಗ್ರೆಸ್ಗೂ ಕೂಡ ಒಂದಷ್ಟು ಸವಾಲುಗಳ ಜೊತೆಗೆ ಅವಕಾಶ ಅಂತೂ ತುಂಬಾನೇ ಇದೆ. ಸೊ ರಾಹುಲ್ ಗಾಂಧಿ ಹಾಗೆ ಅಖಿಲೇಶ್ ಯಾದವ್ ಅವರ ಒಗ್ಗಟ್ಟು ಕೇವಲ ಕಾಗದದ ಮೇಲಷ್ಟೇ ಅಲ್ಲದೆ ತಳಮಟ್ಟದ ಕಾರ್ಯಕರ್ತರಲ್ಲೂ ಮೂಡಿ ಬಂದ್ರೆ, ಹಾಗೆ ಸಾರ್ವಜನಿಕರ ಅಸಮಾಧಾನವನ್ನ ಸರಿಯಾಗಿ ವೋಟ್ ಬ್ಯಾಂಕ್ ಆಗಿ ಪರಿವರ್ತಿಸಿದ್ರೆ ಯೋಗಿ ಸರ್ಕಾರಕ್ಕೆ ಗಂಭೀರವಾದ ಕಂಟಕ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಬಿಜೆಪಿಯ ಬೂತ್ ಮಟ್ಟದ ಸಂಘಟನೆ ಮತ್ತು ಯೋಗಿ ಅವರ ಇಮೇಜ್ ಅನ್ನು ದಾಟಿ ಹೋಗೋದು ಒಕ್ಕೂಟಕ್ಕೆ ದೊಡ್ಡ ಸವಾಲಾಗಿದೆ. 2024ರ ಲೋಕಸಭಾ ಎಲೆಕ್ಷನ್ನಲ್ಲಿ UPK ಲಡ್ಕೆ ತಂದಿದ್ದ ಅದ್ಭುತ ಫಲಿತಾಂಶ 2027ರಲ್ಲೂ ರಿಪೀಟ್ ಆದ್ರೆ ಸೀಟು ಹಂಚಿಕೆಯ ಯುದ್ಧ ಪ್ರಾರಂಭ ಆಗೋದಕ್ಕೂ ಮುಂಚೆನೆ ಉಭಯ ಪಕ್ಷಗಳ ಜೊತೆ ಹೈಕಮಾಂಡ್ ಕೂತು ಮಾತುಕತೆ ನಡೆಸಿ ಸೂಕ್ತ ತಂತ್ರವನ್ನ ಕಂಡುಕೊಳ್ಬೇಕಾಗಿದೆ. ಇಲ್ಲದೇ ಇದ್ರೆ ವಿಪಕ್ಷಗಳ ಆಂತರಿಕ ಗೊಂದಲವೇ ಯೋಗಿ ಆದಿತ್ಯನಾಥ್ ಅವರಿಗೆ ಸತತ 3ನೇ ಬಾರಿಗೆ ಅಧಿಕಾರದ ಗದ್ದುಗೆಯನ್ನ ಉಡುಗೊರೆಯಾಗಿ ಕೊಡೋ ಥರ ಆಗ್ಬಿಡುತ್ತೆ. ಸೊ UPಯ ಈ ಡೆವಲಪ್ಮೆಂಟ್ ಬಗ್ಗೆ ನಿಮ್ಗೆ ಹೇಗನ್ಸುತ್ತೆ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.